ಮಾನ್ಯ ಪ್ರತಾಪ್ ಸಿಂಹ ಅವರು ಮೊದಲನೇ ಸಾರಿ ಚುನಾವಣೆ ನಿಂತಾಗ 25 ವರ್ಷದಿಂದ ರಾಜಕೀಯ ಮಾಡಿದವ್ರ ಮುಂದೆ ಬರೀ 25ನಲ್ಲಿ ನಿಂತು ಗೆದ್ದು ಬಂದಂಥ ವ್ಯಕ್ತಿ. ಜೊತೆಗೆ ಅವರ ರಾಜಕಾರಣದಲ್ಲಿ ಇವರ ಒಂದು ವಿದ್ಯಾವಂತಿಕೆಯಲ್ಲಿ ಏನೇನು ಇಲ್ಲದೇ ಇದ್ದರೂ ಸಹ ಅವರು ಪೊಲಿಟಿಕಲಾಗಿ ಮೇಲೆ ಬಂದರು. ಸಂತೋಷ ವಿಚಾರನೇ. ಅದೇ ವ್ಯಕ್ತಿ ಇದೇ ಬಸವಣ್ಣ ಬಂದಾಗ ಈ ವಿಚಾರನ ಪ್ರಸ್ತಾಪ ಮಾಡಿ ನಾವು ಅದನ್ನು ಅಭಿನಂದಿಸಿ ಅವ್ರನ್ನ ಕಳಿಸ್ಕೊಟ್ಟಿದ್ದೀವಿ. ಎರಡನೇ ಬಾರಿನೂ ಸಹ ಅವ್ರನ್ನ ಗೆಲ್ಲಿಸ್ಕೊಟ್ಟಂಥ ಸಂದರ್ಭದಲ್ಲಿ ಈ ಲೋಕಸಭಾ ಕ್ಷೇತ್ರದ ಜನತೆ ನಾವೆಲ್ಲ ಈ ಜನತೆಗೆ ಅವರು ಅವರ ಪೀರಿಯಡಲ್ಲಿ ಏನೇನು ಆಗಬೇಕು ಎಲ್ಲ ಕೆಲಸಗಳನ್ನು ಕಾಯಾವಾಚ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಸ್ನೇಹಿತರಾಗಿ ಅಥವಾ ನಾವು ಫಾಲೋವರ್ಸ್ ಅಂತ ಹೇಳ್ಕೊಳ್ಳೋಕೆ ನಾವು ಇಷ್ಟಪಡದೇ ಇದ್ದರೂ ಸಹ ಸ್ನೇಹಿತರಾಗಿ ನಮ್ಮ ಕ್ಷೇತ್ರದ MP ಒಂದು ಉದ್ದೇಶದಿಂದ ಯಾವುದೇ ಸಮಾರಂಭಕ್ಕೆ ಇನ್ವೈಟ್ ಮಾಡೋಕ್ಕೆ ಹೋದಾಗ ಅವರು ಇದಕ್ಕೆಲ್ಲ ನಾನು ಸಮಯ ಇಲ್ಲ, ಬರೋಕ್ಕಾಗಲ್ಲ, ಹೋಗಲ್ಲ ಅಂತ ವಿರೋಧನೂ ಮಾಡಿದ್ದಾರೆ, ಹೇಳಿದ್ದಾರೆ. ನಾವು ಖುಷಿನೂ ಪಟ್ಟಿದ್ದೀವಿ ಆವತ್ತಿಗೆ. ಆದರೆ ಇದೇ ವ್ಯಕ್ತಿ ಇವತ್ತು ಯಾವುದೋ ದೃಷ್ಟಿಕೋನ ಇಟ್ಕೊಂಡು ಈ ವಿಚಾರ ಮಾತಾಡ್ಕೊಂಡು ಇವ್ರಿಗೆ ಆ ಹೆಸರು ಇಡಿ ಇವ್ರ ಹೆಸರು ಅಂತ ಹೇಳೋದು ಸೂಕ್ತ ಅಲ್ಲ. ಒಂದು ಭಾಗ ಮೊನ್ನೆ ತಾನು ಯಾರೋ ಇಲ್ಲೊಬ್ಬರು ನಮ್ಮ ಲೋಕನಾಯಕ್ ನಗರದಲ್ಲಿ ಒಂದು ಹುಡ್ತಬ್ಬ ಅಂತಿತ್ತು ಅಂತ ಕಾಣಿಸುತ್ತೆ, ಅಲ್ಲಿಗೆ ಬಿಡು ಮಾಡ್ಕೊಬಂದು ಕೂತಿದ್ದು ಊಟ ಮಾಡೋಗೋರೆ, ಅಭಿನಂದನೆ ಹೇಳೋಣ ಅವ್ರಿಗೆ. ಅವದೇ ವ್ಯಕ್ತಿ ಆವತ್ತು ನಾವು ಕರೆಯೋಕ್ಕೆ ಹೋದರೆ ಈ ಮಾತು ಹೇಳ್ತಿದ್ದ ವ್ಯಕ್ತಿ ಇವತ್ತು ಈ ಮನೆಗೆ ಬಂದವರೇ ಅಂದರೆ ಇವ್ರನ್ನ BJPಲಿ ಇಟ್ಕೊಂಡು ಉದ್ಧಾರ ಮಾಡ್ತಾರೆ ಎಂದು ನಿರೀಕ್ಷೆ ಮಾಡಬೇಕಾ, ಅಥವಾ ಇವರು BJPಲಿ ಇತ್ಕೊಂಡು ಬೇರೆ ಕಡೆ ಕಾಲಿಟ್ಕೊಂಡು ದೋಣಿ ನೋಡ್ತಾವ್ರೆ ಅಂತ ಹೇಳ್ಬೇಕಾ ಇವ್ರನ್ನ? ಅದರಿಂದ ಇವ್ರ ಬಗ್ಗೆ ನಾವು ಅಷ್ಟು ಒಲವು ಇಟ್ಕೊಳ್ಳೋದಕ್ಕಿಂತ ನಾವು ಇವರು ಏನು ಮಾಡ್ತಾರೆ ಕಾದು ನೋಡೋಕ್ಕೆ ನಾವು ನಿರೀಕ್ಷೆ ಮಾಡ್ತೀವಿ ಇವ್ರನ್ನ. ಅಲ್ಲ, ಈ ಟಿಕೆಟು ಕೊಟ್ಟಿಲ್ಲ ಹತಾಶೆಲೇನಾದರೂ? ಹತಾಶೆ ಏನೇ ಇರ್ಬೋದು, ಅದು ಪಾರ್ಟಿ ತೀರ್ಮಾನ ಮಾಡಿರ್ತದೆ. ಆದರೆ ಅದನ್ನು ಸೌಜನ್ಯವಾಗಿ ಸೌಖ್ಯ ತಗೊಂಡು ಅದನ್ನು ಆಲೋಚನೆ ಮಾಡಿ ಮುಂದೆ ಇಟ್ಬಿಡೋಕವನ್ನ ಯಾವುದೋ ದೃಷ್ಟಿಕೋನ ಇಟ್ಕೊಂಡು ಏನೋ ಮುಂದಿನ ಚುನಾವಣೆಯಲ್ಲಿ ಚಾಮರಾಜ ಕ್ಷೇತ್ರಕ್ಕೋ ಇನ್ನೊಂದು ಕ್ಷೇತ್ರಕ್ಕೋ ಬರಬೇಕು ಅನ್ನೋ ಆಲೋಚನೆ ಇಟ್ಕೊಂಡು ಎರಡು ದೋಣಿ ಕಾಲಿಟ್ಕೊಂಡು ಹೋಗೋದಾದರೆ ಏನು 25 ವರ್ಷ ರಾಜಕೀಯ ಮಾಡ್ತಿದ್ದು ಇದು ನಿಂತು 25ನಲ್ಲಿ ಗೆದ್ದಿದ್ರಲ್ಲ ಅದು ನಿರೀಕ್ಷೆ ಸುಳ್ಳಾಗ್ಬಿಡುತ್ತೆ ನಿಮಗೆ. ಅದರಿಂದ ಇನ್ಮೇಲಾದರೂ ಬದಲಾವಣೆ ಮಾಡ್ಕೊಂಡು ಹೋದರೆ ಅಲ್ಲಿ ನಿಮಗೆ ಅವಕಾಶಗಳು ಜಾಸ್ತಿ ಇರ್ತದೆ. ಬದಲಾವಣೆ ಮಾಡ್ಕೊಳ್ಳಿಲ್ಲ ನಿಮ್ಮ ಅವಕಾಶಗಳು ಏನಾಗುತ್ತೆ ಮುಂದೆ ನೀವೇ ನಿರೀಕ್ಷೆ ಮಾಡಿ ನೋಡಿ. ಈಗಾಗಲೇ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಸ್ವಪಕ್ಷದ ಒಂದು ಕಾರ್ಯಕರ್ತರ ಮುಖಂಡರು ಈಗ ಮನವಿ ಪತ್ರದ ಮುಖಾಂತರ ಕೊಟ್ಟಿದ್ದಾರೆ. ಅದು ಕೊಟ್ಟಿರೋದಲ್ಲಿ ಒಂದು ಲೆಕ್ಕದಲ್ಲಿ ನ್ಯಾಯಬದ್ಧವಾಗಿ ಇದ್ದರೂ ಸಹ ಆ ತೀರ್ಮಾನ ದೊಡ್ಡವ್ರು ತಗೋತಾರೆ. ಆದರೆ ನಾವು ಅದನ್ನು ನಿರೀಕ್ಷೆ ಮಾಡೋದಾಗಲಿ ಹೇಳೋದಲ್ಲಿ ಉಚಿತ ಅಲ್ಲ. ಅದು ಈ BJP ಮುಖಂಡರಿಗೆ ಅಥವಾ ಕಾರ್ಯಕರ್ತರಿಗೆಲ್ಲ ಅಸಮಾಧಾನ ಆಗ್ತಿದೆಯಾ ಅನ್ನೋದು ಮೈಸೂರಿನಲ್ಲಿ? ಖಂಡಿತ ಆಗಿದೆ. ನಾ ಜನರಲ್ ಆಗಿರೋನು ಆಗಿದೆ ಅಂದಮೇಲೆ ಅವ್ರು ಆಗಿರ್ತಲ್ಲ. ನನಗೆ ಈ ಏರಿಯಾದಲ್ಲಿ ಏನಾದರೂ ಅವರು ಊಟಕ್ಕೆ ಬಂದವ್ರು ಏನು ಗೊತ್ತಾಗಿದೆ ಇದನ್ನೇ ಕೇಳುವೆ. ತುಂಬ ಥ್ಯಾಂಕ್ಸ್ ಪ್ರತಾಪ್ ಸಿಂಹ ಅವರೇ, ನಮಗಿಂತ ಕಿರಿಯೋರು ನೀವು ಈ ಮಾತು ಹೇಳಿದ್ರಿ ಮದುವೆ ಕಾರ್ಯಕ್ಕೆ ಬಂದಾಗ. ಇಲ್ಲಿಗವರು ಬಂದು ಊಟ ಮಾಡಿದ್ರಲ್ಲ ತುಂಬ ಅಭಿನಂದನೆ. ನೀವು ಹಿಂಗೆ ಮುಂದುವರಿಸಿ ಅಂತ ಹೇಳ್ಬಿಡುವೆ. ಅಂದರೆ ಇನ್ನು ಮುಂದೆ ಎಲ್ಲೂ ಬರಬೇಡಿ, ಇಲ್ಲೇ ಊಟಕ್ಕೆ ಬರ್ತಾಯಿರಿ ಅಂತ. ಇದೆಲ್ಲ ಅಷ್ಟೇ, ಊಟಕ್ಕೆ ಬಂದ್ಕೊಂಡೆ ಎಲ್ಲ ಮುಗಿಸ್ಕೊಂಡು ಅಷ್ಟೇ